ನಮಗೆ ಇನ್ನೊಂದು ಪೀಸ್ ದಯವಿಟ್ಟು ವೇದಿಕೆ ಬಂದ್ರೆ ನಮ್ಮ ವಾರ್ಡ್ ನಂಬರು ಮುಂಚೆ 45 ಇತ್ತು, 54 ಆಗಿದೆ. ವಾರ್ಡಿನ ಜನನೇ ಅಷ್ಟು. ಆ ಪ್ರೀತಿ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ನಮ್ಮ ಕೊನೆ ಉಸಿರಿರೋವರೆಗೂ ಅದನ್ನು ಮಾಡಲೇಬೇಕು, ಮಾಡೇ ಮಾಡಿ. ನಮಸ್ಕಾರ. ಪಾಲಿದ ನಮ್ಮ ಪ್ರೀತಿ ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿದರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ಇವತ್ತು ಈ ವಿಶೇಷ ದಿನ. ಇದು ಒಂದು ನಮ್ಮ ಕಚೇರಿ ಉದ್ಘಾಟನೆಗೆ ಅಣ್ಣ ಸುರೇಶ್ ಗೌಡ್ರನ್ನ ಬಂದವರೆ, ವಾರ್ಡ್ ನಂಬರ್ 54. ಇದರ ಪರಿಣಾಮ ನಿಮ್ಗೆ ಗೊತ್ತಿದೆ. ಶೋಭಾ ಸುರೇಶ್ ಗೌಡ್ರ ಅಕ್ಕವರು ಇಂಡಿಪೆಂಡೆಂಟಾಗಿ ನಿಲ್ಲಿಸ್ತಾ ಇದ್ವಿ. ಅದಕ್ಕೆ ಈ ಒಂದು ಅದ್ದೂರಿ ಕಾರ್ಯಕ್ರಮ, ಒಂದು ಆಫೀಸ್ ಉದ್ಘಾಟನೆ ಮಾಡಿದ್ವಿ. ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಅವ್ರು ಋಣ ತೀರ್ಸೋಕ್ಕೆ ಒಂದು ಟೈಮ್ ಬಂದಿದೆ. ದಯವಿಟ್ಟು ಆ ಋಣವನ್ನು ತೀರ್ಸೋಣ. ಋಣ ತೀರಿಸಿದೆ ಈ ಸಲ ನಾವು ಮುಂದಕ್ಕೆ ಏನೇನು ಮಾಡಬೇಕು ಎಲ್ಲ ಅಣ್ಣ ನಿಂತ್ಕೊಂಡು ಕೆಲಸ ಮಾಡಿಕೊಡ್ತಾರೆ. ಈಗ ಮಾಡಿರೋ ಕೆಲಸ ನಿಮ್ಗೆಲ್ರಿಗೂ ಗೊತ್ತಿದೆ, ಇಲ್ಲಿರೋ ಜನಕ್ಕೆ ಎಲ್ರಿಗೂ ಗೊತ್ತಿದೆ. ಎಂಥ ಕೆಲಸ ಯಾರೇ ಹೋದ್ರೂ ಸರ್ಕಾರ ದುಡ್ಡಿಂದ ಏನು ದುಡ್ಡು ಕೊಡ್ತಾ ಇಲ್ಲ, ಅವ್ರ ಕೈಯಿಂದ ದುಡ್ಡು ಕೊಡ್ತಾವ್ರೆ. ಅವ್ರ ಕೈಯಿಂದ ಅವ್ರು ಸಂಪಾದನೆ ಮಾಡಿರೋದ್ರಲ್ಲಿ ಅವರು ಎಲ್ರಿಗೆ ದಾನ ಮಾಡ್ತಾಯಿದ್ದಾರೆ. ಅದೇ ಥರ ಮುಂದಕ್ಕೂ ಅವರು ಸರ್ಕಾರ ದುಡ್ಡು ಏನು ನೋಡಲ್ಲ, ಅವ್ರು ಏನಾಗುತ್ತೋ ಆ ಕೆಲಸವನ್ನು ಮಾಡಿಕೊಡ್ತಾರೆ. ದಯವಿಟ್ಟು ಶೋಭಾ ಸುರೇಶ್ ಗೌಡರಿಗೆ ವೋಟ್ ಮಾಡಬೇಕಂತ ನಾನು ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತು. ಹುಬ್ಬಳ್ಳಿಯಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ದೀನಿ. ಇವತ್ತು ಎಲ್ಲರೂ ಬಂದವರೇ. ಅದೇ